ಕನ್ನಡಗೆ ರಿಯಾಕ್ಟ್ ಮಾಡಿದ್ದಾರೆ. ಬರುತ್ತಾ? ಖಂಡಿತವಾಗಿ ಬರೋದಿಲ್ಲ. ಮೊದಲನೇದಾಗಿ ಈ ಚುನಾವಣೆ ಪ್ರಕ್ರಿಯೆ ಏನಿದೆ ಇದು ಬಹಿರಂಗವಾಗಿ ಮಾಡುವಂಥ ಮತದಾನ, ಇದು ಗೌಪ್ಯವಾಗಿ ಮಾಡೋ ಮತದಾನ ಅಲ್ಲ. ಅಂದರೆ ಇಟ್ ಈಸ್ ನಾಟ್ ಎ ಸೀಕ್ರೆಟ್ ಬ್ಯಾಲೆಟ್, ಇಟ್ಸ್ ಎ ಓಪನ್ ಬ್ಯಾಲೆಟ್. ಎರಡನೇದಾಗಿ ಇಲ್ಲಿ ಪಾರ್ಟಿ ಆಧಾರಿತವಾಗಿ ಇದ್ದರೂ ಕೂಡ ಪಾರ್ಟಿಯ ಚಿಹ್ನೆ ಇರೋದಿಲ್ಲ. ಅದರಿಂದ ನಾವು ಚಿಹ್ನೆಗೆ ಮತ ಹಾಕೋದಿಲ್ಲ, ವ್ಯಕ್ತಿಗೆ ಮತ ಹಾಕ್ತೀವಿ. ಅದರಿಂದ ಈ ಎರಡು ಕಾರಣಗಳಿಂದ ಇದು ಒಂದು ವಿಭಿನ್ನವಾದಂಥ ಮತದಾನ ಪ್ರಕ್ರಿಯೆ. ಫ್ರಮ್ ದ ಕೌನ್ಸಿಲ್ ಆಫ್ ಸ್ಟೇಟ್ಸು ಮತ್ತು ಟ್ರಾನ್ಸ್ಫರೇಬಲ್ ವೋಟ್ಸ್ ಇರ್ತದೆ, ಪರ್ಸೆಂಟೇಜ್ ವೋಟ್ ಇರ್ತದೆ, ಪ್ರಿಫರೆನ್ಷಿಯಲ್ ವೋಟ್ ಇರ್ತದೆ. ಇದರಿಂದ ಯಾವ ಕಾರಣಕ್ಕೂ ಕೂಡ ಇದು ಈ ಅನರ್ಹ ಪ್ರಕರಣ ಬರೋದಿಲ್ಲ ಮತ್ತು ವಿಪ್ ಜಾರಿ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ವಿಪ್ ಉಲ್ಲಂಘನೆ ಪ್ರಶ್ನೆಯೇ ಇಲ್ಲ. ಇದು ಕೂಡ ಅನರ್ಹ ಪ್ರಕರಣ ಕೂಡ ಬರೋದಿಲ್ಲ. ಮತ್ತು ಎರಡನೇದಾಗಿ ಈಗ 2 ಮತ್ತು 3 ಇರ್ತದೆ. ಈಗ BJP ಅವರ ಅಧಿಕೃತ ಅಭ್ಯರ್ಥಿ ಯಾರಿದ್ದಾರೆ ಅವ್ರಿಗೆ ಇವ್ರು 2 ಹಾಕಿದರೆ ವೋಟ್ ಹಾಕಿದಾರಲ್ಲ, ಅದರಿಂದ ಅದೆಲ್ಲ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಸುಮ್ಮನೆ ಏನೋ ಬೆಂಗಳೂರಿನಲ್ಲಿ ಆದಿಚುಂಚನಗಿರಿಯ ನಿರ್ಮಲಾನಂದ ಶ್ರೀಗಳನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾದರು. ವಿಜಯನಗರ ಮಠದಲ್ಲಿ ಶ್ರೀಗಳನ್ನ ಭೇಟಿಯಾಗಿ ಸಮಾಲೋಚನೆಯನ್ನ ನಡೆಸಿದ್ರು. ಉಡುಪಿ ಜಿಲ್ಲೆ ಕೊಲ್ಲೂರು ಧರ್ಮಸ್ಥಳ ರಾಜ್ಯ ಹೆದ್ದಾರಿಯಲ್ಲಿ ಸ್ಥಳೀಯರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ಹೆಬ್ರಿಯ ಬಳಿ ರಸ್ತೆ ತಡೆ ನಡೆಸಿ ರಸ್ತೆ ಅಗಲೀಕರಣ ಮಾಡುವಂತೆ ಪಟ್ಟನ್ನ ಹಿಡಿದ್ರು. ಕಿರಿದಾದ ರಸ್ತೆಯಿಂದ ನಿತ್ಯವೂ ವಾಹನ ಸವಾರರಿಗೆ ಸಮಸ್ಯೆಯಾಗ್ತಾ ಇದೆ. ಕೆಲವು ದಿನಗಳ ಹಿಂದೆಯಷ್ಟೇ ಅಪಘಾತದಲ್ಲಿ ಸ್ಥಳೀಯ ಯುವಕನೋರ್ವ ಗಂಭೀರವಾಗಿ ಗಾಯಗೊಂಡಿದ್ದ. ನಿತ್ಯವೂ ಅಪಘಾತಗಳು ನಡೀತಾ ಇರುವುದರಿಂದ ರಸ್ತೆ ಅಗಲೀಕರಣ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ದಲಿತ ಮುಖಂಡರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ತಾಲೂಕು ಕಚೇರಿ ಮುಂದೆ ಧರಣಿ ಕೂತು ಉಪವಾಸ ನಡೆಸಿ ದಲಿತರು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಡಿಸಿ ಮನ್ನಾ ಭೂಮಿಯನ್ನ ನಿವೇಶನ ರಹಿತ ದಲಿತರಿಗೆ ನೀಡಬೇಕು ಎಂದು ಒತ್ತಾಯಿಸಲಾಗ್ತಾ ಇದೆ. ಇನ್ನು ನಿರಂತರವಾಗಿ ಹೋರಾಟ ನಡೆಸಿದ್ರೂ ಕೂಡ ಅಧಿಕಾರಿಗಳು ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು ಎಂದು ನಾಯಕರು ಒತ್ತಾಯಿಸಿದ್ದಾರೆ. ವಿಜಯನಗರದ ಪ್ರಸಕ್ತ ವರ್ಷದ ಮೈಲಾರ ಲಿಂಗೇಶ್ವರ ಕಾಣಿಕ ಸತ್ಯವಾಗಲ್ಲ ಅಂತ ದೇವಸ್ಥಾನದ ಧರ್ಮದರ್ಶಿ ಅಪಸ್ವರ ನುಡಿದಿದ್ದಾರೆ. ಗೊರವಯ್ಯ ರಾಮಪ್ಪ ಹಾಗೂ ಧರ್ಮದರ್ಶಿ ವೆಂಕಪ್ಪಯ್ಯ ಜಟಾಪಟಿ ಮುಂದುವರೆದಿದೆ. ಜಾತ್ರಾ ಸಂಪ್ರದಾಯದ ನಿಯಮ, ಗುರುಪೀಠದ ಧರ್ಮದ ನಿಯಮಗಳನ್ನ ಪಾಲಿಸದೆ ಕಾಣಿಕ ನುಡಿದಿದ್ದಾರೆ. ಪದ್ಧತಿ ಅನುಸರಿಸಿದ್ರೆ ಮಾತ್ರ ದೈವವಾಣಿ ನುಡಿಯಲಿಕ್ಕೆ ಸಾಧ್ಯ, ಆದರೆ ಇದು ದೈವವಾಣಿ ಅಲ್ಲ ಅಂತ ಹೇಳಿದ್ದಾರೆ.